ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ವಿಜಯ್, ನೀವು ನೋಡ್ತಾರೆ ಟೆಕ್ ಜಿವಿ ಕನ್ನಡ. ಇಂದು ನಾವು ಗೂಗಲ್ ಪಿಕ್ಸೆಲ್ 7 ಅನ್ಬಾಕ್ಸಿಂಗ್ ಮಾಡೋಣ. ಇದರ ಫೀಚರ್ಸು, ಪ್ರೈಸಿಂಗು, ಸ್ಪೆಕ್ಸು, ಕೊನೆಯದಾಗಿ ಈ ಪ್ರೈಸ್ಗೆ ಈ ಡಿವೈಸ್ ವರ್ತ್ ಇದೆಯೋ ಇಲ್ವೋ ಅದನ್ನೆಲ್ಲ ನೋಡೋಣ. ಖಂಡಿತವಾಗ್ಲೂ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಯೂಸ್ಫುಲ್ ಇರುತ್ತೆ. ಥ್ಯಾಂಕ್ ಯು ಸ್ನೇಹಿತರೆ. ಮೊದಲನೇದಾಗಿ ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸಲ್ಲಿ ಏನೇನಿದೆ ನೋಡೋಣ. ಪಿಕ್ಸೆಲ್ 7 ಫ್ರಮ್ ಗೂಗಲ್. ಇಂಡಿಯಾದಲ್ಲಿ ಪಿಕ್ಸೆಲ್ 7 ಮತ್ತು 7 ಪ್ರೋ ಅಫಿಷಿಯಲಿ ಲಾಂಚ್ ಆಗಿದೆ. ಇದರಿಂದೇ 6A ಲಾಂಚ್ ಆಗಿತ್ತು 6 ಲೈನಲ್ಲಿ. ಇವಾಗ 7 ಲೈನಲ್ಲಿ ನಿಮಗೆ 7 ಮತ್ತು 7 ಪ್ರೋ ಇದೆ. 7A ಅವರಿನ್ನ ಲಾಂಚ್ ಮಾಡಿಲ್ಲ. ಮೋಸ್ಟ್ಲಿ ಆಫ್ಟರ್ 6 ಮಂತ್ಸು ನಾವು ಎದುರು ನೋಡ್ಬೋದು. ಓಕೆ, ಸ್ಟಿಕ್ಕರ್ ತೆಗೆದಾಯಿತು. ಈಗ ಬಾಕ್ಸಲ್ಲಿ ಏನಿದೆ. ಆಲ್ ರೈಟ್, ನಿಮಗೆ 3 ಕಲರಲ್ಲಿ ಬರುತ್ತೆ. ಬ್ಲ್ಯಾಕು, ವೈಟು ಮತ್ತು ಲೈಟ್ ಗ್ರೀನಿಶಲ್ಲಿ. ಇದು ಬ್ಲ್ಯಾಕ್ ಕಲರ್ ಫೋನು, ನೋಡಿ ಹೇಗಿದೆ. ಸೊ ದಿಸ್ ಇಸ್ ಬ್ಲ್ಯಾಕ್. ಗ್ಲಾಸ್ ಫಿನಿಶ್ ಇದೆ, ಪ್ರೀಮಿಯಂ ಲುಕ್ ಇದೆ ಸ್ನೇಹಿತರೆ. ಓಕೆ, ಫೋನ್ ಇರಲಿ ಈ ಕಡೆ. ಬೇರೆ ಏನು ಬರುತ್ತೆ? ಸಿ ಟೈಪ್ ಕೇಬಲ್ ಕೊಟ್ಟಿದ್ದಾರೆ. ಚಾರ್ಜರ್ ಇಲ್ಲ ನಿಮಗೆ. 6Aಲ್ಲೂ ಚಾರ್ಜರ್ ಬರಲಿಲ್ಲ ನಿಮಗೆ, 7ಅಲ್ಲೂ ಚಾರ್ಜರ್ ಇಲ್ಲ, 7 ಪ್ರೋದಲ್ಲೂ ಚಾರ್ಜರ್ ಇಲ್ಲ. ಆಮೇಲೆ OTG ನಿಮಗೆ ಡೇಟಾ ಟ್ರಾನ್ಸ್ಫರ್ ಎಲ್ಲ ಮಾಡ್ಕೋಬೋದು. ಪ್ಲಸ್ ನಿಮಗೆ ಮ್ಯಾನ್ಯುಯಲ್ ಇದೆ. ಓಕೆ ಸ್ನೇಹಿತರೆ, ಸ್ಟಿಕ್ಕರ್ ತೆಗೆಯೋಣ. ಇದು ಬ್ಲ್ಯಾಕ್ ಕಲರು, ತುಂಬ ಚೆನ್ನಾಗಿದೆ. ವಾವ್. ಸೊ ದಿಸ್ ಇಸ್ ಹೌ ದ ಫೋನ್ ಲುಕ್ಸ್ ಫ್ರಮ್ ದ ಫ್ರಂಟ್. ಹಿಂದಗಡೆ ನೋಡಿ ಹೀಗಿದೆ. ಸ್ಟ್ರಿಪ್ ಇದೆ, ಗೂಗಲ್ ಅವ್ರದ್ದು ಎಕ್ಸ್ಕ್ಲೂಸಿವ್ ಡಿಸೈನ್ ಇದು. ನಿಮಗೆ ಎಲ್ಲೋದ್ರೂ ನಿಮಗೆ ಗೂಗಲ್ ಫೋನ್ ಅಂತ ಗೊತ್ತಾಗ್ಬಿಡುತ್ತೆ ಈ ಸ್ಟ್ರಿಪ್ ಇರೋದ್ರಿಂದ. ಸೊ ಈ ಸ್ಟ್ರಿಪ್ಪು, ದಿಸ್ ಇಸ್ ಅಲ್ಯೂಮಿನಿಯಂ ಸ್ಟ್ರಿಪ್ಪು. ಇದು ಗ್ಲಾಸ್ ಫಿನಿಶ್ ಇದೆ. ಇದು ಅಲ್ಯೂಮಿನಿಯಂ ಸ್ಟ್ರಿಪ್ಪು. ಡ್ಯುಯಲ್ ಕ್ಯಾಮ್ರಾ ಇದೆ. ಮುಂದಗಡೆ ಪಂಚೋಲ್ ಕ್ಯಾಮ್ರಾ ಫಾರ್ ಸೆಲ್ಫಿ. ಮತ್ತೆ ವಾಲ್ಯೂಮ್ ಬಟನ್ ಇದೆ. ಸ್ಪೀಕರ್ಸ್ ಇದೆ 2. ಸಿ ಟೈಪ್ ಸ್ಲಾಟ್ ಇದೆ. ಇದು ಸೈಡಲ್ಲಿ ನಿಮಗೆ ಅಲ್ಯೂಮಿನಿಯಂ ಫಿನಿಶ್ ಇದೆ ಸ್ನೇಹಿತರೆ. ಈ ಸೈಡಲ್ಲಿ ನಿಮಗೆ ಅಲ್ಯೂಮಿನಿಯಂ ಫಿನಿಶ್ ಬರುತ್ತೆ. ಪ್ಲಸ್ ಈ ಸ್ಟ್ರಿಪ್ ಇದೆಯಲ್ಲ, ಈ ಸ್ಟ್ರಿಪ್ ಬಂದ್ಬಿಟ್ಟು ಒಂಥರ ಇದ್ರ ಜೊತೆಗೇನೆ ಮೌಲ್ಡ್ ಆಗಿದೆ ಈ ಸ್ಟ್ರಿಪ್ಪು. ಫಿನಿಶಿಂಗ್ ಎಲ್ಲ ಸೂಪರ್ ಆಗಿದೆ ಸ್ನೇಹಿತರೆ. ಇಟ್ಸ್ ಅ ಪ್ರೀಮಿಯಂ ಫ್ಲಾಗ್ಶಿಪ್ ಫೋನ್ ಫ್ರಮ್ ಗೂಗಲ್. ಓಕೆ, ಇದು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ಇದು ಸೈಜ್ ಬಂದ್ಬಿಟ್ಟು 6.3 ಇದೆ. ನಿಮಗೆ 7 ಪ್ರೋ ಅಲ್ಲಿ 6.7 ಇದೆ ಅನಿಸುತ್ತೆ. ಇದು 6.3 ಇದೆ. ಓಕೆ, 90 ಹರ್ಟ್ಸ್ ಇದೆ ರಿಫ್ರೆಶ್ ರೇಟು. ಡಿಸ್ಪ್ಲೇದಲ್ಲಿ 90 ಹರ್ಟ್ಸ್ ಇದೆ. ನಿಮಗೆ 7 ಪ್ರೋ ಅಲ್ಲಿ 120 ಹರ್ಟ್ಸ್ ಇದೆ. ಓಕೆ ಸ್ನೇಹಿತರೆ, ಸ್ವಿಚ್ ಆನ್ ಮಾಡೋಣ. ಅದಾದ್ಮೇಲೆ ತಿರ್ಗಾ ನಾವು ವಿಡಿಯೋ ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ಮೊಬೈಲ್ ಸೆಟಪ್ ಆಯಿತು. ನನ್ನ ಫಸ್ಟ್ ಇಂಪ್ರೆಷನ್ ಏನು ಅಂತಂದರೆ ಇದರ ಫಿಂಗರ್ ಪ್ರಿಂಟ್ ತುಂಬ ಫಾಸ್ಟ್ ಆಗಿದೆ. ನಾನು 6A ಯೂಸ್ ಮಾಡ್ತಾ ಇದ್ದೀನಿ ಇವಾಗ. 6A ತುಂಬ ಸ್ಲೋ ಇದೆ. ಇದು ನೋಡಿ, ಇದು ತುಂಬ ಫಾಸ್ಟ್ ಇದೆ. ಲೈಕ್ ಇಟ್ಸ್ ನಾಟ್ ಬ್ಯಾಡ್ ಕಂಪೇರ್ಡ್ ಟು ಅದರ್ ಆ್ಯಂಡ್ರಾಯ್ಡ್ ಫೋನ್ಸ್. ಸ್ವಲ್ಪ ಸ್ಲೋನೇ ಅಂತ ಅನಿಸುತ್ತೆ, ಬಟ್ ನಾಟ್ ಬ್ಯಾಡ್. 6A ಕಂಪೇರ್ ಮಾಡಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿದೆ. ಬಟ್ ತುಂಬ ಪ್ರೀಮಿಯಂ ಲುಕ್ ಇದೆ ಸ್ನೇಹಿತರೆ. ಎಸ್ಪೆಷಲಿ ದ ಕ್ಯಾಮ್ರಾ ಅಲ್ಯೂಮಿನಿಯಂ ಸ್ಟ್ರಿಪ್ ಇದೆಯಲ್ಲ, ಥರ ಬ್ಲೆಂಡ್ ಆಗುತ್ತೆ ನಿಮಗೆ. ಇದು ಅಲ್ಯೂಮಿನಿಯಮ್ ಬ್ಲೆಂಡ್ ಆಗುತ್ತೆ. 6.3 ಇಂಚಸ್ ಇದೆ ಆಗಲೇ ಹೇಳ್ದಾಗೆ, ವಿತ್ 90 ಹರ್ಟ್ಸ್ ರಿಫ್ರೆಶ್ ರೇಟು. ಕಾರ್ನರಿಂಗ್ ಗೋರಿಲ್ಲಾ ಗ್ಲಾಸ್ ಇದೆ, 3 ಕವರ್ ಗ್ಲಾಸು. ಆಮೇಲೆ ನಿಮಗೆ ಪೀಕ್ ಬ್ರೈಟ್ನೆಸ್ ಅಟ್ 1400 ನಿಟ್ಸ್ ಇದೆ ಸ್ನೇಹಿತರೆ. ನಿಮಗೆ ಬಿಸಿಲಾದರೆ ಏನು ನಿಮಗೆ ತೊಂದರೆ ಆಗಬಾರ್ದು. ನಿಮಗೆ 1000 ಮೇಲೆ ನಿಟ್ಸ್ ಇದ್ರೇ ನಿಮಗೆ ಬಿಸಿಲಲ್ಲಿ ನಿಮಗೆ ಖಂಡಿತವಾಗ್ಲೂ ಚೆನ್ನಾಗಿ ಕಾಣುತ್ತೆ ಎಲ್ಲನೂ. ಸೊ ಇದು 1400ವರೆಗೂ ಇದೆ ನಿಟ್ಸು. ಅದಾದಮೇಲೆ 10 ಬಿಟ್ HDR ಸಪೋರ್ಟ್ ಮಾಡುತ್ತೆ ವೀಡಿಯೋಸು. ಸೊ ವೀಡಿಯೋಸು ನೀವು 10 ಬಿಟ್ HDRಲ್ಲಿ ತೊಗೋಬೋದು. ತುಂಬ ಸ್ಮೂತ್ ಇದೆ ಸ್ನೇಹಿತರೆ. ನಾನು ಮೊದಲೇ ಹೇಳ್ದಂಗೆ ಗೂಗಲ್ ಪಿಕ್ಸೆಲ್ ಫೋನ್ಸ್ ಆರ್ ನೋನ್ ಫಾರ್ ಇಟ್ಸ್ ಮೆಷಿನ್ ಲರ್ನಿಂಗು, ಆರ್ಟಿಫಿಷಿಯಲ್ ಇಂಟೆಲಿಜೆಂಟು ಮತ್ತು ಇಟ್ಸ್ ಸಾಫ್ಟ್ವೇರ್. ಇದು ಸ್ಟಾಕ್ ಆಂಡ್ರಾಯ್ಡ್ 13 ಜೊತೆ ಬರ್ತಾ ಇದೆ ವಿತ್ 3 ಇಯರ್ಸ್ ಅಪ್ಡೇಟ್, OS ಅಪ್ಡೇಟು, ಪ್ಲಸ್ 5 ಇಯರ್ಸ್ ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಆಲ್ಮೋಸ್ಟ್ ನನ್ನ 6A ಫೋನಲ್ಲಿ ಆಲ್ಮೋಸ್ಟ್ ಎವ್ರಿ ಮಂತು 1 ಸತಿ 2 ಸತಿ ಬಂತು 1 ಮಂತಲ್ಲಿ ನಿಮ್ಗೆ ಸೆಕ್ಯೂರಿಟಿ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಆ್ಯಂಡ್
ತುಂಬ ಜನ ಇದ್ರ ಬಗ್ಗೆ ಮಾತಾಡಲ್ಲ, ನಾನು ಇದ್ರ ಬಗ್ಗೆ ಮಾತಾಡಬೇಕು ಅಂತಿದ್ದೀನಿ. ಪಿಕ್ಸೆಲ್ ಫೋನ್ಸ್ಗಳು ಇಟ್ಸ್ ನೋನ್ ಫಾರ್ ಇಟ್ಸ್ ಕ್ಯಾಮ್ರಾ, ಹೌದು, ನಂಬರ್ 1 ಕ್ಯಾಮ್ರಾ. ಬಟ್ ಎರಡನೇದಾಗಿ ಇಟ್ ಈಸ್ ನೋನ್ ಫಾರ್ ಇಟ್ಸ್ ಸೆಕ್ಯೂರಿಟಿ. ಈಗ ನಿಮಗಾಗಲೇ ಗೊತ್ತಿದೆ ನಿಮಗೆ, ಐ ಮೀನ್ ತುಂಬ ಸ್ಕ್ಯಾಮ್ಸ್ಗಳು ನಡೆಯುತ್ತೆ ಆನ್ಲೈನಲ್ಲಿ, ತುಂಬ ಹ್ಯಾಕರ್ಸ್ಗಳು ಅವರೆಲ್ಲ ಹೇಗೆ ಮಾಡ್ತಾರೆ ಅಂತೆಲ್ಲ ನಿಮ್ಗೆ ಗೊತ್ತು. ಸೆಕೆಂಡ್ ಜನರೇಷನ್ ಸೆನ್ಸರ್ ಬರ್ತಾ ಇದೆ ಸ್ನೇಹಿತರೆ, ಟೆನ್ಸರ್ G2 ಅಂತ. ಅದಲ್ಲದೆ ನಿಮಗೆ ಟೈಟಾನ್ M2 ಚಿಪ್ಪು ಇದೆ. 6Aದಲ್ಲೂ ಇತ್ತು ಟೈಟಾನ್ M2 ಚಿಪ್ಪು. ಟೈಟಾನ್ M2 ಇಟ್ಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಯೋರ್ ಸೆಕ್ಯೂರಿಟಿ. ನಿಮಗೆ ಮಲ್ಟಿಪಲ್ ಲೇಯರ್ಸ್ ಇದೆಯಂತೆ. ಸೊ ನಿಮ್ಮ ಪಾಸ್ವರ್ಡ್ಸು, ಬ್ಯಾಂಕ್ ಡೀಟೇಲ್ಸು, ಈವನ್ ಆಂಡ್ರಾಯ್ಡ್ ಕೆನಾಟ್ ಆಕ್ಸೆಸ್ ದೀಸ್ ಪಾಸ್ವರ್ಡ್ಸ್ ಅಂತ ಹೇಳ್ತಾರೆ ಗೂಗಲ್ ಅವರು. ಆಂಡ್ರಾಯ್ಡ್ ಕೂಡ ನಿಮ್ಮ ಪಾಸ್ವರ್ಡ್ಸ್ನ ಆಕ್ಸೆಸ್ ಮಾಡೋಕ್ಕಾಗಲ್ಲ ಅಂತ, ಅಷ್ಟು ಸೆಕ್ಯೂರ್ಡ್ ಫೋನ್ ಇದೆ. ಇದಲ್ಲದೆ ದಿಸ್ ಈಸ್ ದಿ ಅಥರೈಸ್ಡ್ ಫೋನ್ ಫಾರ್ FBI. ನಿಮಗೆ ಅಮೆರಿಕಾದಲ್ಲಿ FBI ಇದೆಯಲ್ಲ, ಫೆಡರಲ್ ಬ್ಯೂರೋ ಇನ್ವೆಸ್ಟಿಗೇಷನ್, ಅವರು ಗೂಗಲ್ ಪಿಕ್ಸೆಲ್ ಫೋನೇ ಯೂಸ್ ಮಾಡ್ತಾರಂತೆ ಫಾರ್ ಆಲ್ ದೇರ್ ಎಂಪ್ಲಾಯೀಸ್ ಫಾರ್ ದ ಸೆಕ್ಯೂರಿಟಿ ರೀಸನ್ಸ್. ಸೊ ದಿಸ್ ಈಸ್ ಆ ಲೆವೆಲಲ್ಲಿದೆ, ಆ್ಯಪಲ್ ಲೆವೆಲಲ್ಲಿ ಫಾರ್ ಸೆಕ್ಯೂರಿಟಿ. ಸೊ ದಟ್ ಈಸ್ ಅ ಗ್ರೇಟ್ ಥಿಂಗ್. ನಿಮಗೆ ಒಂದು ವೇಳೆ ನಿಮ್ಮ ಸೆಕ್ಯೂರಿಟಿ ಕನ್ಸರ್ನ್ಸ್ ಏನಾರು ಇದ್ದರೆ ಖಂಡಿತವಾಗ್ಲೂ ಗೂಗಲ್ ಪಿಕ್ಸೆಲ್ ನೀವು ಕನ್ಸಿಡರ್ ಮಾಡ್ಬೋದು ಈ ಪ್ರೈಸ್ ರೇಂಜಲ್ಲಿ. ಅದಾದಮೇಲೆ 5G ಬ್ಯಾಂಡ್ಸ್ ಎಲ್ಲ ಬರುತ್ತೆ ನಿಮಗೆ. ಇಟ್ಸ್ 5G ರೆಡಿ ಫೋನು. ಮೆಮೊರಿ ಬಗ್ಗೆ ಮಾತಾಡಬೇಕು ಅಂತಂದರೆ 8GB ರ್ಯಾಮ್ ಇದೆ, ಪ್ಲಸ್ ಇಂಟರ್ನಲ್ ಸ್ಟೋರೇಜ್ ಬಂದ್ಬಿಟ್ಟು 128GB ಇದೆ. ಇವಾಗ ಸದ್ಯಕ್ಕೆ ನಿಮಗೆ ಒಂದೇ ವೇರಿಯಂಟ್ ಬರ್ತಾ ಇದೆ, ನಿಮಗೆ 8 128. ನಿಮಗೆ 7 ಪ್ರೋದಲ್ಲಿ 12 128 ಬರ್ತಾ ಇದೆ, ಅದು ಒಂದೇ ವೇರಿಯಂಟ್. ಸೊ ಮೂರಲ್ಲೂ ಮೂರು ಕಲರ್ ಬರುತ್ತೆ, ಆಮೇಲೆ ಎರಡರಲ್ಲೂ ಮೂರು ಕಲರ್ ಬರುತ್ತೆ. 8 128 ಫಾರ್ 7, 12 128 ನಿಮಗೆ 7 Pro ಅಲ್ಲಿ ಸಿಗ್ತಾ ಇದೆ. ಬ್ಯಾಟ್ರಿ ಬಂದು 4300 mAh ಇದೆ ಸ್ನೇಹಿತರೆ. ಇದನ್ನು ನಾನು ಯೂಸ್ ಮಾಡಿ ಅದಾದಮೇಲೆ ನಿಮ್ಗೆ ಹೇಳ್ತೀನಿ. ಇದರಲ್ಲಿ ಅಡ್ಯಾಪ್ಟಿವ್ ಬ್ಯಾಟ್ರಿ ಅಂತ ಇದೆ. ನನ್ನ 6A ಫೋನಲ್ಲೂ ಅಷ್ಟೇ ಇನಿಷಿಯಲಿ ನನಗೆ ಸ್ವಲ್ಪ ಅನ್ನಿಸ್ತಾ ಇತ್ತು ಸ್ವಲ್ಪ ಬೇಗನೆ ಖಾಲಿ ಆಗ್ತಾ ಇದೆ ಅಂತ. ಬಟ್ ಅದು ಹೋಗ್ತಾ ಇಟ್ ಅಂಡರ್ಸ್ಟ್ಯಾಂಡ್ಸ್ ಯುವರ್ ರುಟೀನ್. ನಿಮ್ಮ ರುಟೀನ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಬೇಡದಿರೋ ಆ್ಯಪ್ಗಳನ್ನೆಲ್ಲ ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲೇ ಸ್ಟಾಪ್ ಮಾಡಿಬಿಡುತ್ತೆ. ಆಮೇಲೆ ಚಾರ್ಜಿಂಗು ಮೊದಲು ಸ್ವಲ್ಪ ಕಮ್ಮಿ ಆಗ್ತಾ ಇತ್ತು, ಇನ್ ದ ಸೆನ್ಸ್ ಲೈಕ್ ಅರೌಂಡ್ 1 ಅಥವಾ 1.5 ಗಂಟೆಯಿಂದ 1.25 ಗಂಟೆವರೆಗೂ ತಗೊಳ್ತಾ ಇತ್ತು. ಇವಾಗ ಸ್ವಲ್ಪ ಬೇಗನೆ ಚಾರ್ಜ್ ಆಗುತ್ತೆ. ಅದು ಬಂದ್ಬಿಟ್ಟು ನಿಮಗೆ ಬರೀ 17 ವ್ಯಾಟ್ಸ್ ಮಾತ್ರ ಸಪೋರ್ಟ್ ಮಾಡ್ತಾ ಇತ್ತು, ಇದು ನಿಮಗೆ 30 ವ್ಯಾಟ್ಸ್ ಸಪೋರ್ಟ್ ಮಾಡುತ್ತೆ. ಸೊ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ, ಬಟ್ ಇನ್ನೂ ಇಂಪ್ರೂವ್ ಆಗಿರ್ಬೋದಾಯಿತು. ಅರೌಂಡ್ 40-50 ಇದ್ರೆ ಸ್ವಲ್ಪ ಬೇಗನೆ ಚಾರ್ಜ್ ಆಗ್ತಾ ಇತ್ತು. ಬಟ್ ಆದರೂ ಇವಾಗ ಇದು 30 ವ್ಯಾಟ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಚಾರ್ಜರ್ ಬರಲ್ಲ, ನೀವು ಥರ್ಡ್ ಪಾರ್ಟಿ ಚಾರ್ಜರ್ ತಗೋಬೇಕು. ಸೆಕ್ಯೂರಿಟಿ ಮಾತಾಡಬೇಕು ಅಂತಂದ್ರೆ ಈಗಾಗಲೇ ನಾನು ಹೇಳಿದೆ, ನಿಮಗೆ 5 ಇಯರ್ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ ಫ್ರಮ್ ಗೂಗಲ್. ಅದಲ್ಲದೆ ಎಕ್ಸ್ಟ್ರಾ ಹಾರ್ಡ್ವೇರ್ ಚಿಪ್ಪು ನಿಮಗಿದೆ, ಟೈಟಾನ್ M2 ಚಿಪ್ ಬರುತ್ತೆ. ಅದಲ್ಲದೆ ನಿಮಗೆ IP68 ಇದೆ, ಡಸ್ಟ್ ಆ್ಯಂಡ್ ವಾಟರ್ ರೆಸಿಸ್ಟೆನ್ಸು. ಸೊ ದಟ್ ಈಸ್ ಒನ್ ಆಫ್ ದ ಗುಡ್ ಥಿಂಗ್. ನಿಮಗೆ ನೀರಲ್ಲಿ ಬಿದ್ದರೂ ಬಿಳ್ಸಕ್ಕೆ ಹೋಗ್ಬೇಡಿ, ಬಿದ್ದರೂ ಏನಾಗಲ್ಲ, ಮಳೆಯಲ್ಲಿ ನಿಂದರೂ ಏನಾಗಲ್ಲ ಅಂತ ನನ್ನ ಅನಿಸಿಕೆ. ಸೊ ನಿಮಗೆ 68 ಇದೆ ಡಸ್ಟ್ ಆ್ಯಂಡ್ ವಾಟರ್ ರೆಸಿಸ್ಟೆನ್ಸ್. ಸ್ನೇಹಿತರೆ, ತುಂಬ ರಿವ್ಯೂಸ್ಗಳಲ್ಲಿ ನಾನು ನೋಡ್ತೀನಿ ನಂಬರ್ 1 ಮಾತಾಡೋದು ಎಲ್ಲರೂ ಕ್ಯಾಮ್ರಾ ಬಗ್ಗೆನೇ. ನಾನು ಅದ್ರ ಬಗ್ಗೆನೇ ಮಾತಾಡೋಣತಿದ್ದೀನಿ. ಇದು 50 MP ಬರುತ್ತೆ ಪ್ರೈಮರಿ. ಅದಾದಮೇಲೆ 12 MP ಡ್ವೆಲ್ ಕ್ಯಾಮ್ರಾ, 50 MP ಮತ್ತು 12 MP ಇದೆ ವೈಡ್ ಆ್ಯಂಗಲ್ಲು. ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು ನಿಮಗೆ 10.8 ಕ್ಯಾಮ್ರಾ ಇದೆ. ಒಂದು ಒಳ್ಳೆ ವಿಷಯ ಏನು ಅಂತಂದರೆ ನಿಮಗೆ 4K ಶೂಟ್ ಮಾಡ್ಬೋದು ಎರಡು ಕ್ಯಾಮ್ರಾದಲ್ಲೂ, ಹಿಂದ್ಗಡೆ ಮುಂದ್ಗಡೆ ಎರಡರಲ್ಲೂ, ಅಟ್ 60 FPS ಆ್ಯಂಡ್ 30 FPS ಎರಡರಲ್ಲೂ ಮಾಡ್ಬೋದು. ವ್ಲಾಗಿಂಗ್ಗೆ ನೀವು ಫ್ರಂಟಲ್ಲೂ ಮಾಡ್ಬೋದು, ವಿತ್ 4K ವಿಡಿಯೋಸ್ ತೆಗಿಬೋದು ವಿತ್ 60 ಆ್ಯಂಡ್ 30. ಸೊ ಅದು ಒಂದು ಒಳ್ಳೆ ವಿಷಯ ಸ್ನೇಹಿತರೆ ಗೂಗಲ್ ಪಿಕ್ಸೆಲ್ ಫೋನಲ್ಲಿ, 7ಅಲ್ಲಿ ಎಸ್ಪೆಷಲಿ. ಈ ಕ್ಯಾಮ್ರಾದಲ್ಲಿ 7x ಝೂಮ್ ಇದೆ. ನಾನು ಕ್ಯಾಮ್ರಾ ರಿವ್ಯೂ ಮತ್ತು ಫೋನ್ ರಿವ್ಯೂ ಆಫ್ಟರ್ 1 ವೀಕ್ ನಾನು ಇನ್ನೊಂದು ವಿಡಿಯೋ ಹಾಕ್ತೀನಿ, ಎಸ್ಪೆಷಲಿ ಕ್ಯಾಮ್ರಾ ಕ್ವಾಲಿಟೀಸ್, ಫೋಟೋಸ್ ಎಲ್ಲ ಹೇಗೆ ಬರುತ್ತೆ ನೋಡೋಣ. 7x ಝೂಮ್ ಇದೆ. ಅದಾದಮೇಲೆ ನಿಮಗೆ ಟೈಮ್ ಲ್ಯಾಪ್ಸು 4K ಟೈಮ್ ಲ್ಯಾಪ್ಸ್ ಮಾಡ್ಬೋದು. ಕ್ಯಾಮ್ರಾದಲ್ಲಿ ಹೇಳ್ಬೇಕು ಅಂತಂದರೆ ಎರಡು ಫೀಚರ್ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ ಅವರು. ಫೇಸ್ ಅನ್ಬ್ಲರ್ ಅಂತ. ಒಂದು ವೇಳೆ ನಿಮ್ಮ ಫೋಟೋಸು ತೆಗಿಬೇಕಾದ್ರೆ ನಿಮ್ಮ ಫೇಸ್ ಬ್ಲರ್ ಆಗಿಬಿಡ್ತು, ಅದನ್ನು ಯೂಸಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅದನ್ನು ಫೇಸ್ನ ಅನ್ಬ್ಲರ್ ಮಾಡುತ್ತಂತೆ. ಅದು ಅಲ್ಲದೆ ಸಹ ನಿಮ್ಮ ಹಳೆ ಫೋಟೋಗಳಿದ್ದರೆ, ಅದು ಏನಾದ್ರು ಬ್ಲರ್ ಫೋಟೋಗಳು ಏನಾರು ಇದ್ದರೆ ಅದನ್ನು ಈ AI ಯೂಸ್ ಮಾಡಿಕೊಂಡು ಅದನ್ನು ಅನ್ಬ್ಲರ್ ಮಾಡ್ಬೋದಂತೆ. ಸೊ ದಟ್ ಈಸ್ ಒನ್ ಆಫ್ ದ ಗುಡ್ ಫೀಚರ್. ಅದಲ್ಲದೆ ನಿಮಗೆ ಮ್ಯಾಜಿಕ್ ಎರೇಸರ್ ನಿಮಗೆ ಮೊದಲೇ ಗೊತ್ತಿರಬೇಕು, 6Aದಲ್ಲೂ ಇತ್ತು. ಸೊ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅನ್ವಾಂಟೆಡ್ ಥಿಂಗ್ಸು ಅದನ್ನೇ ಸಜೆಸ್ಟ್ ಮಾಡಿ, ಫೋಟೋ ಬಂಪ್ಸು, ಇವಾಗ ಏನೋ ಅನ್ವಾಂಟೆಡ್ ಏನೋ ಇದೆ ನಿಮ್ಮ ಹಿಂದ್ಗಡೆ ಎಲ್ಲೋ ಇದೆ, ಅದನ್ನು ತೆಗಿಬೇಕು ಅಂತಂದರೆ ಸುಮ್ಮನೆ ಅದನ್ನು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ನೀವು ಕ್ಲಿಕ್ ಮಾಡಿದ್ರೆ ಅದು ಎರೇಸ್ ಆಗಿಬಿಡುತ್ತೆ. ಲೈಕ್ ಫೋಟೋಶಾಪೆಲ್ಲ ಏನು ಬೇಕಾಗಿಲ್ಲ ನಿಮಗೆ ಅದನ್ನು ಮಾಡಬೇಕು ಅಂದರೆ. ಸೊ ದ್ಯಾಟ್ ಈಸ್ ಒನ್ ಆಫ್ ದ ಗುಡ್ ಫೀಚರ್.
ಇನ್ನೊಂದು ಹೊಸದಾಗಿ ಐ ಥಿಂಕ್ ಆ್ಯಪಲ್ ಫೋನ್ಗೆ ಕಾಂಪೀಟ್ ಮಾಡೋಕ್ಕೆ, ಯಾಕಂದರೆ ಪಿಕ್ಸೆಲ್ಗಳು ಹೆಸರುವಾಸಿ ಅದರ ಫೋಟೋಗ್ರಫಿಗೆ, ಸೊ ಅಟ್ ಪಾರ್ ಇರುತ್ತೆ ಆ್ಯಪಲ್ಗೆ. ಇದನ್ನು ಇನ್ನೊಂದು ಹೇಳಬೇಕು ಅಂತಂದರೆ ಸ್ನೇಹಿತರೆ, ಇವಾಗ ರ್ಯಾಂಕಿಂಗ್ ಪ್ರಕಾರ ಗೂಗಲ್ 7 Pro ಈಸ್ ನಂಬರ್ 1 ಕಂಪೇರ್ ಟು ಆ್ಯಪಲ್ 14 Pro. DxO Max ಅವರು ರ್ಯಾಂಕಿಂಗು ಇದಕ್ಕೆ 148 ಪಾಯಿಂಟ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ ಪಿಕ್ಸೆಲ್ 7 Proಗೆ. ಸೊ ಇಟ್ ಈಸ್ ಬೆಟರ್ ದೆನ್ ಆ್ಯಪಲ್ ಅಂತ ಹೇಳ್ತಾರೆ ಅವರು. ಅದಲ್ಲದೆ ಇದು ಇನ್ನೊಂದು ಹೊಸದೇನು ಅಂತಂದರೆ, ಆ್ಯಪಲ್ ಜೊತೆ ಕಾಂಪೀಟ್ ಮಾಡೋಕ್ಕೇ ಅನಿಸುತ್ತೆ ಸಿನಿಮ್ಯಾಟಿಕ್ ಬ್ಲರ್ ವಿಡಿಯೋಗೆ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಫಾರ್ ದ ಫಸ್ಟ್ ಟೈಮ್. 7ಅಲ್ಲೂ ಇದೆ, ನಿಮಗೆ 7 ಪ್ರೋದಲ್ಲೂ ಇದೆ. ಅದೇನು ಅಂತಂದರೆ, ನಿಮ್ಮನ್ನ ಸಬ್ಜೆಕ್ಟ್ನ ಫೋಕಸ್ ಮಾಡಿ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡಿ ವಿಡಿಯೋ ತೊಗೋಬೋದು. ಇವಾಗ ಪೋರ್ಟ್ರೇಟ್ ಮೋಡ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಮೊದಲಿನೂ ಫೋಟೋದಲ್ಲಿ ನೀವು ಬೊಕೆ ಶಾಟ್ಸ್ ತೆಗಿಬೋದು, ಲೈಕ್ ಸಬ್ಜೆಕ್ಟ್ನ ಬಿಟ್ಟು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡ್ಬೋದು. ಇದನ್ನು ವಿಡಿಯೋದಲ್ಲಿ ಇರಲಿಲ್ಲ, 6Aದಲ್ಲಿ ಇರಲಿಲ್ಲ. ಇವಾಗ 7 ಮತ್ತು 7 Proದಲ್ಲಿ ಅದನ್ನು ಸಿನಿಮ್ಯಾಟಿಕ್ ಬ್ಲರ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಫಾರ್ ಸಿನಿಮ್ಯಾಟಿಕ್ ಶಾಟ್ಸ್. ಸ್ನೇಹಿತರೆ, ಇನ್ನೊಂದು ವಿಷಯ ಹೇಳಲೇಬೇಕು. ನಾನು ಸೆಟಪ್ ಮಾಡಾದ್ಮೇಲೆ ಈ ಸಾಫ್ಟ್ವೇರ್ ಬಂದ್ಬಿಟ್ಟು 6Aಕ್ಕಿಂತ ತುಂಬ ಸ್ಮೂತಾಗಿದೆ ಸ್ನೇಹಿತರೆ. ಈ ಹ್ಯಾಪ್ಟಿಕ್ ಫೀಡ್ಬ್ಯಾಕ್ ಅಂತ ಹೇಳ್ತಾರಲ್ಲ, ವೈಬ್ರೇಟ್ ಆಗೋದು ವೆನ್ ಯು ಟೈಪ್. ಆ್ಯಂಡ್ ನಾನು ಇದು ಪರ್ಪೆಂಡಿಕ್ಯುಲರ್ ಒಂದು ಶಾಟ್ ತೆಗಿಬೇಕು ಅಂತ ಮಾಡಿದೆ, ಅದು ಪರ್ಪೆಂಡಿಕ್ಯುಲರ್ ಕ್ಯಾಮ್ರಾದಲ್ಲಿ ತೋರಿಸುತ್ತೆ, ವೈಬ್ರೇಟ್ ಮಾಡುತ್ತೆ, ಓಕೆ ಪರ್ಪೆಂಡಿಕ್ಯುಲರ್ ಆಗಿದೆ ಇವಾಗ ಅಂತ. ಆ ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ತುಂಬ ಚೆನ್ನಾಗಿದೆ. ಇನ್ನೊಂದು ಬಟರ್ ಸ್ಮೂತ್ ಇದೆ ಸ್ನೇಹಿತರೆ, ಇದು ನೋಡಿ, ದಿಸ್ ಇಸ್ ಟೂ ಗುಡ್ ಆ್ಯಕ್ಚುಲಿ. ಇವನ್ 6Aದಲ್ಲೂ ಇಷ್ಟೊಂದು ಸ್ಮೂತ್ ಇರಲಿಲ್ಲ, ಬಟ್ ಇದರಲ್ಲಿ ತುಂಬಾ ಚೆನ್ನಾಗಿದೆ. ನಿಮಗೆ ಪಕ್ಕಾ ಸಾಫ್ಟ್ವೇರು ಎಕ್ಸ್ಪೀರಿಯೆನ್ಸು, ಟ್ರೂ ಆಂಡ್ರಾಯ್ಡ್ ಎಕ್ಸ್ಪೀರಿಯೆನ್ಸ್ ಬೇಕು ಅಂತಂದರೆ ದಯವಿಟ್ಟು ಪಿಕ್ಸೆಲ್ 7 ಕನ್ಸಿಡರ್ ಮಾಡಿ. ನಿಮಗೆ ಬ್ಲೋಟ್ವೇರ್ಸು ಅಷ್ಟೊಂದಿಲ್ಲ ಸ್ನೇಹಿತರೆ. ನಿಮ್ಗೆ ಅನ್ನೆಸೆಸರಿ ಆ್ಯಪ್ಸ್ಗಳು ಎಲ್ಲ ಇನ್ಸ್ಟಾಲ್ ಮಾಡಲ್ಲ, ಬರೀ ಗೂಗಲ್ ಆ್ಯಪ್ಸ್ಗಳು ಮಾತ್ರ ಇದೆ. ನಿಮಗೆ ಬೇಕಾದರೆ ಯಾವುದೇ ಆ್ಯಪ್ಸ್ಗಳು ಬೇಕಾದರೂ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಈವನ್ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟರು, ಎವ್ರಿಥಿಂಗ್. ಸ್ನೇಹಿತರೆ, ಪ್ರೈಸಿಂಗ್ ಬರೋಣ. ಪ್ರೈಸಿಂಗು ಈ ಇಂಡಿಯಾದಲ್ಲಿ ನಿಮಗೆ 59,999 ಇದೆ. ಆಫ್ಟರ್ ಕಾರ್ಡು, ಕ್ಯಾಶ್ ಬ್ಯಾಕ್ಸು, ಕ್ರೆಡಿಟ್ ಕಾರ್ಡು, ಆಫರ್ಸು ಅದೆಲ್ಲ ನೋಡಿದ್ರೆ ನಿಮಗೆ 51,000 ಸಿಗುತ್ತೆ ಆನ್ಲೈನಲ್ಲಿ ಇವತ್ತು. ಸೊ 51,000ಗೆ ಈ ಫೋನ್ ಬರ್ತಿದೆಯೇ ಅಂತ ಕೇಳಿದ್ರೆ, ಈ ಫೋನು ನೀವು 3 ವಿಷಯಕ್ಕೆ ತೊಗೋಬೇಕು ಸ್ನೇಹಿತರೆ. ಒಂದು, ಫಾರ್ ನಂಬರ್ 1 ನನ್ನ ತಿಳಿದ ಮಟ್ಟಿಗೆ ನಂಬರ್ 1 ಬಂದ್ಬಿಟ್ಟು ಸೆಕ್ಯೂರಿಟಿ, ಸೆಕೆಂಡ್ ಬಂದು ಪರ್ಫಾರ್ಮೆನ್ಸು, 2 ಯೂಸರ್ ಇಂಟರ್ಫೇಸು. ಈ 3 ಎಕ್ಸ್ಪೀರಿಯೆನ್ಸ್ಗೆ ಖಂಡಿತವಾಗ್ಲೂ ನೀವು ಈ ಪ್ರೈಸ್ ರೇಂಜಲ್ಲಿ ತೊಗೋಬಹುದು ಅಂತ ನನ್ನ ಒಪಿನಿಯನ್ನು. ಇನ್ನೊಂದೇನು ಅಂತಂದರೆ, ಈ ಪ್ರೈಸ್ ರೇಂಜಲ್ಲಿ ಈ ಕ್ಯಾಮ್ರಾ, ಈ ಸೆಕ್ಯೂರಿಟಿ, ನಿಮಗೆ 14 ಬಂದ್ಬಿಟ್ಟು ನಿಮ್ಗೆ ಗೊತ್ತೇ ಇದೆ ಕಾಸ್ಟಿಂಗು. 14 ಕಂಪೇರ್ ಮಾಡೋಕ್ಕಾಗಲ್ಲ 14 Pro. ದಿಸ್ ಇಸ್ ಓನ್ಲಿ 51,000 ಆಫ್ಟರ್ ಆಲ್ ದ ಕ್ಯಾಶ್ ಬ್ಯಾಕ್ಸ್ ಡಿಸ್ಕೌಂಟ್ಸು. ಈ ಕ್ಯಾಮ್ರಾ ಪರ್ಫಾರ್ಮೆನ್ಸು, ಈ ಸಾಫ್ಟ್ವೇರು, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಇದೆಲ್ಲ ನಿಮಗೆ ಬೇಕು ಅಂತಂದರೆ 51,000 ಖಂಡಿತವಾಗ್ಲೂ ವರ್ತು ಅಂತಲೇ ಹೇಳ್ತೀನಿ ಫಾರ್ ಎನ್ ಆಂಡ್ರಾಯ್ಡ್ ಫೋನ್. ಇದು ಈ ಪ್ರೈಸ್ಗೆ ಈಕ್ವಲ್ ಕ್ಯಾಮ್ರಾ ಈ ಪ್ರೈಸ್ ರೇಂಜಲ್ಲಿ ಯಾವುದು ಬರಲ್ಲ. ನೀವು ತುಂಬ ರಿವ್ಯೂಸ್ ನೋಡಿ ಎಲ್ಲರೂ ಅದೇ ಹೇಳ್ತಾರೆ. ಸೊ ಫಾರ್ ದಿಸ್ ಪ್ರೈಸ್ ರೇಂಜ್, ಫಾರ್ 51,000 ಆಫ್ಟರ್ ಆಲ್ ದ ಡಿಸ್ಕೌಂಟ್ಸ್, ದಿಸ್ ಈಸ್ ರಿಯಲಿ ವರ್ತ್ ಅಂತಲೇ ನನ್ನ ಅನಿಸಿಕೆ. ಸ್ನೇಹಿತರೆ, ಇನ್ನೊಂದು 10 ದಿವಸ ಆದಮೇಲೆ ಇನ್ನೊಂದು ರಿವ್ಯೂ ವಿಡಿಯೋ ಹಾಕ್ತೀನಿ ಗೂಗಲ್ ಪಿಕ್ಸೆಲ್ 7 ಬಗ್ಗೆ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬೇಕು ಅಂತ ನನ್ನ ಅನಿಸಿಕೆ. ಒಂದು ವೇಳೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಂಟಿಲ್ ಐ ಸಿ ಯು ನೆಕ್ಸ್ಟ್ ಟೈಮ್, ಪ್ಲೀಸ್ ಟೇಕ್ ಕೇರ್. Bye-bye. Peace.